ಓಂ ಶಾಂತಿ. ಡೇಟ್ ಆಗಿದೆ 23/7/1969. ಅವ್ಯಕ್ತ ಮುರಳಿ महावाक्य है, सफलता का आधार परखने की शक्ति. बाबा ಹೇಳ್ತಾರೆ, अच्छा भट्टी में तो बहुत कुछ सुना होगा, ऐसे तो नहीं कि बहुत सुनते हो तो बिंदु स्वरूप में रहना मुश्किल हो जाता है. ಆಯ್ತು, ಒಳ್ಳೆಯದು. ಭಟ್ಟಿನಲ್ಲೇ ಬಹಳಷ್ಟು ಕೇಳಿದ್ದೀರಾ? ಹಾಗಂತೂ ಅಲ್ಲ, ಬಹಳಷ್ಟು ಕೇಳಿದ್ದೀರಿ. ಬಿಂದು ಸ್ವರೂಪನಲ್ಲಿರುವುದು ಬಹಳಷ್ಟು ಕಷ್ಟ ಆಗ್ತಿದೆ. परंतु बिंदु रूप में स्थित रहने की कमी का कारण यही है कि पहला पाठ ही कच्चा है. ಆದರೆ ಬಿಂದು ರೂಪದಲ್ಲಿ ಸ್ಥಿತ ಆಗಲಿಕ್ಕೆ ಕಮ್ಮಿ ಕಾರಣ ಏನು ಅಂತಂದರೆ, ಮೊದಲೇ ಪಾಠನೇ ಏನಿದೆ, ಕಚ್ಚಾ ಇದೆ. ಮೊದಲೇ ಪಾಠ ಯಾವುದು? ನಾನು ಆತ್ಮ. कर्म करते हुए अपने को अशरीरी ಆತ್ಮ ಮೆಹಸೂಸ್ ಕರೆ. ಯಾವುದೇ ಕರ್ಮ ಮಾಡುವಾಗ ನಾನು ಆತ್ಮ, ಈ ದೇಹದಿಂದ ಏನು ಮಾಡ್ತಾ ಇದ್ದೀನಿ, ಕೆಲಸ ಮಾಡಿಸ್ತಾ ಇದ್ದೀನಿ, ನಾನು ಅಶರೀರಿ ಆತ್ಮ ಅಂತಕ್ಕಂಥ ಅನುಭವ ಮಾಡಬೇಕು ಅಂತ ಬಾಬಾ ಹೇಳ್ತಾರೆ. ಯಹ ಸಾರೇ ದಿನ ಮೇ ಬಹುತ್ ಪ್ರಾಕ್ಟೀಸ್ ಚಾಹಿಯೇ. ಇಡೀ ದಿನ ಇದು ಬಹಳಷ್ಟು ಪ್ರಾಕ್ಟೀಸ್ ಬೇಕು ಅಂತ ಹೇಳ್ತಾರೆ ಬಾಬಾ. ಪ್ರಾಕ್ಟಿಕಲ್ ಮೇ ನ್ಯಾರಾ ಹೋಕರ್ ಕರ್ತವ್ಯ ಮೇ ಆನಾ. ಪ್ರಾಕ್ಟಿಕಲ್ನಲ್ಲಿ ಭಿನ್ನ ಆಗಿ ಕರ್ತವ್ಯವನ್ನು ಮಾಡಬೇಕು. ನಾನು ಆತ್ಮ ಅಂತ ತಿಳ್ಕೊಂಡು ಭಿನ್ನ ಆಗಬೇಕು. ಯಹ ಜಿತನಾ ಜಿತನಾ ಅನುಭವ ಕರಂಗೆ ಉತನಾ ಹಿ ಬಿಂದು ರೂಪ ಮೇ ಸ್ಥಿತ್ ಹೋತೆ ಜಾವೆಂಗೆ. ಇದನ್ನು ನೀವು ಎಷ್ಟೆಷ್ಟು ಅನುಭವ ಮಾಡ್ತಾ ಹೋಗ್ತೀರಾ, ಬಿಂದು ರೂಪದಲ್ಲಿ ಸ್ಥಿತ ಆಗೋಕ್ಕೆ ಸಾಧ್ಯ ಆಗ್ತದೆ. ಪರಂತು ಯಹ ಅಟೆನ್ಷನ್ ಕಮ್ ರಹತಾ ಹೇ. ಆದರೆ ಈ ಒಂದು ಗಮನ ಕಡಿಮೆ ಇರ್ತದೆ. ನಾನು ಆತ್ಮ ಅನ್ನೋದು. आप कहेंगे समय नहीं मिलता है, लेकिन समय तो निकाल सकते हो. ತಾವು ಹೇಳ್ತೀರಾ ಸಮಯ ಕಡಿಮೆ ಇದೆ, ಆದ್ರೆ ಬಾಬಾ ಹೇಳ್ತಾರೆ ನೀವು ಸಮಯವನ್ನು ತಕ್ಕೊಳ್ಳಿಕ್ಕೆ ಸಾಧ್ಯ ಇದೆ. अगर लक्ष्य है तो जैसे कोई विशेष काम पर जाता है तो उसके लिए आप खास ख्याल रख कर भी समय निकालते हो ना. ಬಾಬಾ ಹೇಳ್ತಾರೆ, ಒಂದು ವೇಳೆ ಲಕ್ಷ್ಯ ಇತ್ತು ಅಂತಂದರೆ, ಹೇಗೆ ಯಾವುದೇ ಒಂದು ವಿಶೇಷ ಕೆಲಸದಲ್ಲಿ ಹೋಗಬೇಕು ಅಂತಂದರೆ ಅದರ ಸಲುವಾಗಿ ನೀವು ಖಾಸಾಗಿ ಸ್ಪೆಷಲ್ ಆಗಿ ಸಮಯವನ್ನು ತಗೊಳ್ತೀರಲ್ಲ. ಯಹಿ ಕಾಮ್ ಕಾ ಥೋಡಾ ಸಮಯ ಜೋ ರಹಾ ಹುವಾ ಹೈ ಉಸ್ಮೇ ಯಹ ವಿಶೇಷ ಕಾಮ್ ಹೈ. ಇದೇ ಕೆಲಸನೇ ಸ್ವಲ್ಪ ಸಮಯ ಇದೆ, ಅದರಲ್ಲಿ ನೀವೇನು ಮಾಡಬೇಕು, ವಿಶೇಷವಾಗಿ ಮಾಡಬೇಕು. ವಿಶೇಷ ಕಾಮ್ ಸಮಜ್ಕರ್ ಬೀಚ್ ಬೀಚ್ ಮೇ ಸಮಯ ನಿಕಾಲೋ ತೋ ನಿಕಲ್ ಸಕ್ತಾ ಹೈ. ಇದು ಒಂದು ವಿಶೇಷ ಕೆಲಸ ಅಂತ ತಿಳ್ಕೊಂಡು ನಡುವೆ ಸಮಯ ತಗೊಂಡು ನೀವು ಮಾಡಬಹುದು. ಪರಂತು ಅಭ್ಯಾಸ ನಹಿ ಹೈ, ಇಸ್ಲಿಯೇ ಸೋಚ್ತೆ ಸಮಯ ಹಾಥೋಂ ಸೆ ಚಲಾ ಜಾ ರಹಾ ಹೈ. ಆದರೆ ಅಭ್ಯಾಸ ಇಲ್ಲದ ಕಾರಣವಾಗಿ ವಿಚಾರ ಮಾಡ್ತಾ ಸಮಯ ಕೈಯಿಂದ ಹೋಗ್ತಾ ಇದೆ. आप ध्यान रखो तो जैसी जैसी परिस्थिति उसी प्रमाण अपनी प्रैक्टिस बढ़ा सकते हो. ತಾವು ಒಂದು ವೇಳೆ ಗಮನ ಇಟ್ಟರೆ ಹೇಗೆ ಪರಿಸ್ಥಿತಿ ಬರ್ತದೋ ಅದರ ಪ್ರಮಾಣವಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕಾಗ್ತದೆ. ಇಸ್ ಅಭ್ಯಾಸ ಮೇ ತೋ ಸಭಿ ಬಚ್ಚೆ ಹೇ. ಈ ಅಭ್ಯಾಸದಲ್ಲಿ ನೀವು ಇನ್ನೂ ಏನಾಗಿದ್ದೀರಾ, ಮಕ್ಕಳಾಗಿದ್ದೀರಾ. ವಾಸ್ತವ ಮೇ ಬಿಂದು ರೂಪ ಮೇ ಸ್ಥಿತ ಹೋನಾ ಕೋಯಿ ಮುಷ್ಕಿಲ್ ಬಾತ್ ನಹಿ ಹೇ. ಹಾಗೆ ನೋಡಿದರೆ ಬಿಂದು ರೂಪದಲ್ಲಿ ಸ್ಥಿತ ಆಗೋದೇನು ದೊಡ್ಡ ಕಷ್ಟ ಅಲ್ಲ ಅಂತ ಹೇಳ್ತಾರೆ ಬಾಬಾ. ಜಿತನಾ ಜಿತನಾ ನ್ಯಾರ ಬನೆಂಗೆ ತೋ ಬಿಂದು ರೂಪ ತೋ ಹೈ ಹಿ ನ್ಯಾರ. ಬಾಬಾ ಹೇಳ್ತಾರೆ, ಎಷ್ಟೆಷ್ಟು ಭಿನ್ನ ಆಗ್ತಾ ಹೋಗ್ತೀರೋ ಅಷ್ಟು ಬಿಂದು ಏನಾಗ್ತದೆ, ನ್ಯಾರಾನೇ ಆಗ್ತದೆ. ನಿರಾಕಾರ ಭಿ ಹೈ तो न्यारा भी है. आप भी निराकारी और न्यारी स्थिति होंगे तो बिंदु रूप का अनुभव करेंगे. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ನಿರಾಕಾರನೂ ಇದ್ದೀರಾ, ನಿರಾಕಾರಿ ಮತ್ತು ನ್ಯಾರಿ ಸ್ಥಿತಿನೂ ಇದ್ದೀರಾ, ಬಿಂದು ರೂಪದ ಅನುಭವನೂ ಮಾಡ್ತೀರಾ. ಚಲ್ತೆ ಫಿರ್ತೆ ಅವ್ಯಕ್ತ ಸ್ಥಿತಿ ಕಾ ಅನುಭವ ಕರ್ ಸಕ್ತೆ ಹೋ. ಸಾಧ್ಯ ಇದೆ ನಿಮಗೆ. ನಡೀತಾ ನೀವೇನು ಮಾಡ್ಬೋದು, ಅವ್ಯಕ್ತ ಸ್ಥಿತಿಯ ಅನುಭವವನ್ನು ಮಾಡ್ಬೋದು. प्रैक्टिस ऐसी सहज हो जाएगी कि जो जब भी चाहो तभी अव्यक्त स्थिति में ठहर जाओगे. ಪ್ರಾಕ್ಟೀಸ್ ಮಾಡ್ತಾ ಸಹಜವಾಗಿ ನೀವು ಯಾವಾಗ ಬೇಕೋ ಆವಾಗ ಅವ್ಯಕ್ತ ಸ್ಥಿತಿನಲ್ಲಿ ಸ್ಥಿತ ಆಗೋಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಆಗ್ತೀರಾ ಅಂತ ಬಾಬಾ ಹೇಳ್ತಾರೆ.
एक सेकंड के अनुभव से कितनी ಶಕ್ತಿ अपने में भर सकते हो. ಒಂದೇ ಸೆಕೆಂಡಿನ ಅನುಭವದಲ್ಲಿ ನೀವು ಎಷ್ಟೊಂದು ಶಕ್ತಿಯನ್ನು ತುಂಬಿಕೊಳ್ಬೋದು ಅಂತ ಹೇಳ್ತಾರೆ ಬಾಬಾ. वह भी अनुभव करेंगे और ब्रेक देने मोड़ने की शक्ति भी अनुभव में आ जाएगी. ಅದನ್ನು ಕೂಡ ಅನುಭವ ಮಾಡ್ತೀರಾ. ಬ್ರೇಕ್ ಹಾಕ್ಕೊಂಡು ಚೇಂಜ್ ಮಾಡೋ ಶಕ್ತಿ ಅನುಭವನೂ ಆಗ್ತದೆ. तो बिंदु रूप का अनुभव कोई मुश्किल नहीं है. ಹಾಗಾದರೆ ಬಿಂದು ರೂಪದ ಅನುಭವ ಮಾಡೋದು ಭಾಳ ಏನು ಕಷ್ಟ ಅಲ್ಲ ಅಂತ ಬಾಬಾ ಹೇಳ್ತಾರೆ. संकल्प ही नीचे लाता है. संकल्प को ब्रेक देने की पावर होगी तो ज़्यादा समय अव्यक्त स्थिति में स्थित रह सकेंगे. ನಿಮ್ಮ ಸಂಕಲ್ಪಗಳು ಏನು ಮಾಡ್ತವೆ, ನಿಮ್ಮನ್ನು ಕೆಳಗೆ ತಗೊಂಡು ಬರ್ತವೆ. ಆದರೆ ಸಂಕಲ್ಪಗೆ ನೀವು ಬ್ರೇಕ್ ಹಾಕೋ ಒಂದು ಶಕ್ತಿ ನಿಮ್ಮಲ್ಲಿತ್ತು ಅಂತಂದರೆ ಅವ್ಯಕ್ತ ಸ್ಥಿತಿನಲ್ಲಿ ಸ್ಥಿತ ಆಗ್ಬೋದು. अपने को आत्मा समझ उस स्वरूप में स्थित होना है. ತಮ್ಮನ್ನು ತಾವು ಆತ್ಮ ಅಂತ ತಿಳ್ಕೊಂಡು ಆ ಸ್ವರೂಪದಲ್ಲಿ ನೀವೇನಾಗ್ಬೋದು, ಸ್ಥಿತ ಆಗ್ಬೋದು. जब स्वस्थिति में स्थित होंगे तो भी अपने जो गुण है वह तो अनुभव होंगे ही. ಯಾವಾಗ ಸ್ವಸ್ಥಿತಿನಲ್ಲಿ ಸ್ಥಿತ ಆಗ್ತಿರೋ ಆಗ ಗುಣ ಏನಾಗ್ತದೆ, ಗುಣಗಳು ಅನುಭವದಲ್ಲಿ ಬರ್ತವೆ. जिस स्थान पर पहुंचा जाता है उसके गुण ना चाहते हुए भी अनुभव होते हैं. ಯಾವ ಸ್ಥಾನದಲ್ಲಿ ನೀವು ಮುಟ್ತೀರಾ, ಹೋಗ್ತೀರಾ, ಆ ಗುಣದ ನ ಚಾತೆ ಹುವೆ ಭಿ, ನೀವು ಇಚ್ಛೆ ಪಡದೇ ಇದ್ರೂ ಕೂಡ ಅನುಭವ ಆಗ್ತದೆ. ಈ ಗುಡಿಗೆ ಹೋಗ್ತೀವಿ, ಅಲ್ಲಿ ಶಾಂತಿ ಇರ್ತದೆ. ನಮ್ಮಲ್ಲಿ ಎಷ್ಟೇ ಹೊಯ್ದಾಟ ಇದ್ದರೂ ಏನೋ ಇದರಲ್ಲಿ ಏನಾಗ್ಬಿಡ್ತದೆ, ಶಾಂತಿಯ ಅನುಭವ ಆಗ್ಬಿಡ್ತದೆ. ಅದಕ್ಕೆ ಹೇಳ್ತಾರೆ ಬಾಬಾ, आप किसी शीतल स्थान पर जाएंगे तो ना चाहते हुए भी शीतलता का अनुभव होगा. ಹೇಳ್ತಾರೆ ಬಾಬಾ, ನೀವು ಎಲ್ಲೇ ಒಂದು ತಂಪಾದ ಸ್ಥಾನದಲ್ಲಿ ಹೋಗಿ ಕೂತ್ರೆ ನಾವು ಇಷ್ಟಪಡದೇ ಇದ್ರೂ ಕೂಡ ಏನು ಅನುಭವ ಬರ್ತದೆ, ತಂಪಿನ ಅನುಭವ ಆಗ್ತದೆ. ಯಹ ಭಿ ಐಸಾ ಹಿ ಹೈ, ಇದನ್ನು ಹಾಗೆ ಅಂತಾರೆ ಬಾಬಾ. ಅವ್ಯಕ್ತ ಸ್ಥಿತಿನಲ್ಲಿ ಸ್ಥಿತ ಆದರೆ ಅಂದರೆ ನಾನು ಆತ್ಮ ಶಾಂತ ಸ್ವರೂಪದ ಸ್ಥಿತಿನಲ್ಲಿ ಇದ್ದರೆ ಅದು ಆಟೋಮೆಟಿಕ್ಕಾಗಿ ಏನಾಗ್ಬಿಡ್ತದೆ, ಅನುಭವಕ್ಕೆ ಬಂದೇ ಬರ್ತದೆ ಅಂತ ಹೇಳ್ತಾರೆ ಬಾಬಾ. ಆತ್ಮಾಭಿಮಾನಿ ಅರ್ಥಾತ್ ಬಾಪ್ ಕಿ ಯಾದ್. ಮತ್ತೆ ಹೇಳ್ತಾರೆ ಬಾಬಾ, ಆಗಿರೋದು ಅಂದ್ರೇ ಏನು, ತಂದೆಯ ನೆನಪು ಮಾಡಿದ ಹಾಗೆ. ಆತ್ಮಿಕ್ ಸ್ವರೂಪೇ ಬಾಬಾ ಕಿ ಯಾದ್ ನಹಿ ರಹೆ ಯಹ ತೋ ಹೋ ಹಿ ನಹಿ ಸಕ್ತಾ. ಬಾಬಾ ಹೇಳ್ತಾರೆ, ಆತ್ಮದ ಸ್ಥಿತಿನಲ್ಲಿ ಇದ್ದರೆ ನೀವು ತಂದೆ ನೆನಪು ಬಂದೇ ಬರ್ತದೆ, ತಂದೆ ನೆನಪು ಬರೋದಿಲ್ಲ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ದೇಹ ನೆನಪು ಮಾಡಿಕೊಂಡ್ರೆ ದೇಹದ ಸಂಬಂಧಿಗಳ ನೆನಪಾಗ್ತಾರೆ. ಆತ್ಮನ ಸ್ಮೃತಿನಲ್ಲಿದ್ದರೆ ಆತ್ಮನ ತಂದೆ, ಆತ್ಮನ ಬಂಧು, ಆತನೇ ನೆನಪಾಗ್ತಾರೆ ಅಂತ ಹೇಳ್ತಾರೆ ಬಾಬಾ. जैसे बाप दादा दोनों अलग अलग नहीं हैं, वैसे आत्मिक निश्चय बुद्धि से बाप की याद भी अलग नहीं हो सकती. ಬಾಬಾ ಏನು ಹೇಳ್ತಾರೆ, ಹೆಂಗೆ ಕಾಂಟ್ರಾಸ್ಟಲ್ಲಿ ಹೇಳ್ತಾರೆ ಬಾಬಾ. ಹೇಗೆ ಬಾಪ್ ಮತ್ತು ದಾದಾ, ಶಿವಬಾಬಾ ಬ್ರಹ್ಮದಾದ ಹೇಗೆ ಬೇರೆ ಅಲ್ವೋ, ಅಲಗ್ ಅಲ್ವೋ, ಹಾಗೆಯೇ ಆತ್ಮಿಕ ನಿಶ್ಚಯ ಬುದ್ಧಿಯಿಂದ ಏನಾಗ್ತದೆ ಅಂತಂದರೆ ತಂದೆಯ ನೆನಪು ಬೇರೆ ಅಲ್ಲ ಅಂತ ಹೇಳ್ತಾರೆ ಬಾಬಾ. ನಹಿ ಹೋ ಸಕ್ತಿ. क्या एक सेकंड में अपने को बिंदु रूप में स्थित नहीं कर सकते हो. ಬಾಬಾ ಹೇಳ್ತಾರೆ, ಒಂದು ಸೆಕೆಂಡ್ನಲ್ಲಿ ಬಿಂದು ರೂಪ ಹಾಕ್ಲಿಕ್ಕೆ ಆಗೋದಿಲ್ಲೇನು ಅಂತ ಕೇಳ್ತಾರೆ ಬಾಬಾ. ಬಿಂದು ರೂಪದ ಸ್ಥಿತಿನಲ್ಲಿ ಇರೋಕ್ಕಾಗಲ್ವೇನು. ಅಗರ್ ಅಭಿ ಸಬ್ಕೋ ಕಹಿ ಕಿ ಯಹ ಡ್ರಿಲ್ ಕರೋ ತೋ ಕರ್ ಸಕ್ತೆ ಹೋ. ಬಾಬಾ ಹೇಳ್ತಾರೆ, ಒಂದು ವೇಳೆ ಹೀಗೆ ಮಾಡಿದರೆ ಆ ಡ್ರಿಲ್ ಮಾಡ್ಬೋದಲ್ಲ ನೀವು ಅಂತಾರೆ ಬಾಬಾ. बिंदु रूप में स्थित होने से एक तो न्यारेपन का अनुभव होगा और जो आत्मा का वास्तविक गुण है उसका भी अनुभव होगा. ಬಿಂದು ರೂಪದಲ್ಲಿ ಸ್ಥಿತ ಆಗೋದ್ರಿಂದ ನ್ಯಾರಾಪನದ ಅನುಭವ ಆಗ್ತದೆ. ನ್ಯಾರಾಪನ ಅಂದರೆ ನಾನಾತ್ಮ ದೇಹದಿಂದ ಭಿನ್ನ ಆಗ್ತಕ್ಕಂಥ ಅನುಭವ. ಮತ್ತು ಹೇಳ್ತಾರೆ ಬಾಬಾ, ಆತ್ಮನ ವಾಸ್ತವಿಕ ಗುಣ ಅದರ ಅನುಭವ ಆಗ್ತದೆ. यह भी ಪ್ರಾಕ್ಟೀಸ್ ಕರೋ, ಇದನ್ನು ಪ್ರಾಕ್ಟೀಸ್ ಮಾಡಿ. ಕ್ಯೋಂಕಿ ಯಾಕಂತಂದರೆ ಅಬ್ ಸಮಯ ಕಮ್ ಹೇ, ಸಮಯ ಕಡಿಮೆ ಇದೆ. ಕಾರ್ಯ ಜಾದ ಕರ್ನಾ ಹೇ, ಸಮಯ ಕಡಿಮೆ ಇದೆ, ಕಾರ್ಯ ಹೆಚ್ಚು ಮಾಡಬೇಕಾಗ್ತದೆ. ಅಭಿ ಸಮಯ ಜಾಸ್ತಿ ಅವ್ರ ಕಾಮ್ ಕಮ್ ಕರ್ತೆ ಹೋ. ಈಗೇನಾಗಿದೆ, ಸಮಯ ಜಾಸ್ತಿ, ಕಡಿಮೆ ಕೆಲಸ ಆಗಿದೆ. आगे चल करके तो समय ऐसा आने वाला है जो कि आप सभी की जीवन तो बहुत बिजी हो जाएगी.
ಬಾಬಾ ಹೇಳ್ತಾರೆ, ಮುಂದೆ ಹೋದಂಗೆ ಎದಕ್ಕೂ ನಿಮ್ಗೆ ಸಮಯ ಸಿಗೋದಿಲ್ಲ, ಬ್ಯುಸಿ ಆಗಿಬಿಡ್ತೀರಾ. ಬಾಬಾ ಹೇಳೋದು ಖರೇದಲ್ಲ, ಈಗ ಅದರ ಅನುಭವ ಮಾಡ್ತಾ ಇದ್ದೀವಿ. ಅವ್ರ ಸಮಯ ಕಮ್ ದೇಖನೆ ಮೇ ಆಯೇಗಾ, ಸಮಯನೇ ಇಲ್ಲ ಅಂತ ಶುರುವಾಗ್ತದೆ. ಯಹ ದಿನ್ ರಾತ್ 2 घंटे के समान महसूस ಕರೋಗಿ. ಬಾಬಾ ಹೇಳ್ತಾರೆ, ದಿನ ಮತ್ತು ರಾತ್ರಿ ಕೂಡಿ ಬರೀ 2 ಗಂಟೆ ಟೈಮ್ ಇದೆ ಅಂತ ಅನುಭವ ಮಾಡ್ತೀರಾ. अब से ही यह प्रैक्टिस करो कि कम समय में काम बहुत करो. ಈಗಿಂದಾನೇ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಏನಂತ? ಕಡಿಮೆ ಸಮಯ ಕೆಲಸ ಹೆಚ್ಚಾಗಬೇಕು. ಸಮಯಕ್ಕೂ ಸಫಲ್ ಕರ್ನಾ ಭಿ ಬಹುತ್ ಬಡಿ ಶಕ್ತಿ ಹೈ. ಬಾಬಾ ಹೇಳ್ತಾರೆ, ಸಮಯವನ್ನು ಸಫಲ ಮಾಡೋದೂ ಒಂದು ದೊಡ್ಡ ಶಕ್ತಿ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಜೈಸೆ ಅಪನಿ ಎನರ್ಜಿ ವೇಸ್ಟ್ ಕರ್ನಾ ಠೀಕ್ ನಹಿ ಹೈ. ಬಾಬಾ ಹೇಳ್ತಾರೆ, ನಿಮ್ಮ ಸಮಯ ಶಕ್ತಿ, ನಿಮ್ಮ ಸಂಕಲ್ಪದ ಶಕ್ತಿ, ಎಲ್ಲ ಶಕ್ತಿಗಳನ್ನು ವೇಸ್ಟ್ ಮಾಡೋದು ಸರಿಯಲ್ಲ. ವೈಸೆ ಹಿ ಸಮಯಕ್ಕೂ ಭಿ ವೇಸ್ಟ್ ಕರ್ನಾ ಠೀಕ್ ನಹಿ ಹೈ. ಏಕೀಕ ಕಿ ಪ್ರಜಾ ಪ್ರಖ್ಯಾತ ಹೋಗಿ. ಬಾಬಾ ಹೇಳ್ತಾರೆ, ಒಬ್ಬೊಬ್ಬ ಪ್ರಜೆನೂ ಕೂಡ ಏನಾಗ್ತೀರಾ? ಪ್ರಸಿದ್ಧಿ ಆಗ್ತೀರಾ. ಜಬ್ ಪ್ರಜಾ ಪ್ರಖ್ಯಾತ ಹೋಗಿ ತಬ್ ಪದ್ ಭಿ ಪ್ರಖ್ಯಾತ ಹೋಗ. ಪ್ರಜೆಗಳು ಪ್ರಸಿದ್ಧಿ ಆದರೆ ಬಾಬಾ ಹೇಳ್ತಾರೆ, ಪದವಿನೂ ಕೂಡ ಪ್ರಸಿದ್ಧಿ ಆಗ್ತದೆ. ಹರೇಕಿ ಪ್ರಜಾ ಅವ್ರ ಭಕ್ತ ಪ್ರಖ್ಯಾತ ಹೋಂಗೆ. ಪ್ರತಿಯೊಬ್ಬ ಪ್ರಜೆ ಮತ್ತು ಭಕ್ತರು ಕೂಡ ಏನಾಗ್ತಾರೆ? ಪ್ರಸಿದ್ಧಿ ಆಗ್ತಾರೆ. ಭವಿಷ್ಯ ಪದ ಕೆ ಪೆಹಲೆ ಸಂಗಮ್ ಕಿ ಸರ್ವಿಸ್ ಮೇ ಸಫಲತಾ ಸ್ವರೂಪ ಕಾ ಯಾದಗಾರ್ ಪ್ರಖ್ಯಾತ ಹೋಗ. ಭವಿಷ್ಯದ ಪದವಿಯ ಮುಂಚೆನೇ ಸಂಗಮ ಯುಗದಲ್ಲಿ ಸೇವೆಯ ಸಫಲತೆಯ ಸ್ವರೂಪವಾಗಿ ನಿಮ್ಮ ಒಂದು ಪ್ರಸಿದ್ಧಿ ಆಗ್ತದೆ. ಭವಿಷ್ಯ ಪದ ಪ್ರಖ್ಯಾತ ಹೋಗ. ಭವಿಷ್ಯದ ಪದವಿನೂ ಕೂಡ ಪ್ರಸಿದ್ಧಿ ಆಗ್ತದೆ. ऐसा समय आने वाला है जो कि आप अपनी कमाई नहीं कर सकोगे, परंतु दूसरों के लिए बहुत बिजी हो जाओगे. ಬಾಬಾ ಹೇಳ್ತಾರೆ, ಇಂಥ ಸಮಯ ಬರ್ತದೆ, ನಿಮಗಾಗಿ ಮಾಡ್ಕೊಳ್ಳಿಕ್ಕೆ ಏನು ಟೈಮ್ ಇರೋದಿಲ್ಲ, ಕೇವಲ ಬೇರೆದವ್ರದ ಸೇವೆ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಡ್ತೀರಾ. ಅಭಿ ಅಪ್ನಿ ಕಮಾಯಿ ಕಾ ಬಹುತ್ ಥೋಡಾ ಸಮಯ ಹೈ. ಈಗ ನಿಮ್ಮ ಗಳಿಕೆ ಮಾಡೋದು ಬಹಳಷ್ಟು ಸಮಯ ಕಡಿಮೆ ಇದೆ. ಫಿರ್ ದೂಸರೋं की ಸರ್ವಿಸ್ करने में अपनी ಕಮಾಯಿ ಹೋಗಿ. ಮತ್ತು ಬೇರೆಯವರ ಸೇವೆ ಮಾಡೋದ್ರಲ್ಲಿನೂ ಕೂಡ ನಿಮ್ಮದು ಗಳಿಕೆ ಇದೆ. ಅಭಿ ಯಹ ಜೋ ಥೋಡಾ ಸಮಯ ಮಿಲಾ ಹೈ ಉಸ್ಕಾ ಪೂರಾ ಲಾಭ ಉಠಾವೋ. ಈಗ ನಿಮಗೇನು ಸ್ವಲ್ಪ ಸಮಯ ಸಿಕ್ಕಿದೆ, ಅದರ ಪೂರ ಲಾಭ ತಗೊಳ್ಳಿ. नहीं तो फिर यह समय ही याद आएगा. इसलिए ही जैसे भी हो, जहाँ पर भी हो, ಪರಿಸ್ಥಿತಿಯಾँ नहीं ಬದಲೆಂಗಿ. ಅದಕ್ಕೆ ಬಾಬಾ ಹೇಳ್ತಾರೆ, ಇಲ್ಲ ಅಂತಂದರೆ ಫಿರ್ ಯಹ ಸಮಯ ಹಿ ಯಾದ್ ಆಯೇಗಾ, ಈ ಸಮಯ ನೆನಪಾಗ್ತದೆ. ಆದ್ದರಿಂದ ಜೈಸೆ ಭಿ ಹೋ, ಸಮಯ ಹೇಗೆ ಇರಲಿ, ಎಲ್ಲೇ ಇರಲಿ, ನೀವು ಪರಿಸ್ಥಿತಿಯಾँ नहीं ಬದಲೆಂಗಿ, ಪರಿಸ್ಥಿತಿಗಳು ಬದಲಿ ಆಗೋದಿಲ್ಲ. ಯಹ ನಹಿ ಸೋಚನಾ ಕಿ ಮುಸೀಬತ್ತೆ ಹಲ್ಕಿ ಹೋಂಗಿ ಫಿರ್ ಕಮಾಯಿ ಕರೆಂಗೆ. ಈ ಥರ ಯೋಚನೆ ಮಾಡಬೇಡಿ, ಕಷ್ಟಗಳು ಹಗುರಾಗಲಿ ಆಮೇಲೆ ಮಾಡ್ಕೊಂಡ್ರಾಯ್ತು ಗಳಿಕೆ. ಯಹ ತೋ ದಿನ ಪ್ರತಿದಿನ ಅವ್ರು ವಿಶಾಲ್ ರೂಪ ಧಾರಣ ಕರೆಂಗಿ, ಪರಂತು ಇನ್ಮೇ ರಹತೆ ಹುಯೇ ಭಿ ಅಪ್ನಿ ಸ್ಥಿತಿ ಕಿ ಪರಿಪಕ್ವತಾ ಚಾಹಿಯೇ. ಆದರೆ ಬಾಬಾ ಹೇಳ್ತಾರೆ, ದಿನ ಪ್ರತಿದಿನ ಇವು ಮುಷ್ಕಿಲೆಗಳು ಏನಾಗ್ತವೆ? ವಿಶಾಲ ರೂಪ ತಗೊಳ್ತವೆ. ಅದಕ್ಕೆ ಬಾಬಾ ಹೇಳ್ತಾರೆ, ಆದರೆ ಇದರಲ್ಲೇ ನೀವೇನು ಮಾಡಬೇಕಾಗ್ತದೆ? ತಮ್ಮ ಸ್ಥಿತಿಯನ್ನು ಪರಿಪಕ್ವ ಮಾಡ್ಕೊಳ್ಬೇಕಾಗ್ತದೆ. इसलिए ही समय का ध्यान और अपने स्वरूप की स्मृति और इसके बाद फिर ಸ್ಥಿತಿ. ಅದಕ್ಕೆ ಹೇಳ್ತಾರೆ ಬಾಬಾ, ಸಮಯದ ಕಡೆ ಗಮನ ಕೊಡಿ, ತಮ್ಮ ಸ್ವರೂಪದ ಸ್ಮೃತಿನಲ್ಲಿ ಇರಬೇಕು, ಅದರ ನಂತರ ಸ್ಥಿತಿ ಅಂತ ಹೇಳ್ತಾರೆ ಬಾಬಾ. इसका ध्यान रखना है. अच्छा जिम्मेवारी का ताज बताया तो तख्त कौन सा था. ಬಾಬಾ ಹೇಳ್ತಾರೆ, इसका ध्यान रखना है, ಇದರ ಕಡೆ ನೀವು ಗಮನ ಕೊಡಬೇಕಾಗ್ತದೆ. ಒಳ್ಳೆ ಜಿಮ್ಮೆವಾರಿಗೆ ಕಿರೀಟ ಅಂತ ಹೇಳಿದ್ರಲ್ಲ ಬಾಬಾ, ಆ ಸಿಂಹಾಸನ ಯಾವುದಿತ್ತು? ನಮ್ರ ಚಿತ್ತ ತಖ್ತ್. ನೋಡ್ರಿ ಬಾಬಾ ಹೇಳ್ತಾರೆ, ಇಂಥ ಸಿಂಹಾಸನ ನಮ್ರ ಚಿತ್ತ ಸಿಂಹಾಸನ. जिस पर ही विराजमान होने से सारे काम ठीक कर सकेंगे. ಎಷ್ಟೆಷ್ಟು ನಮ್ರಚಿತ್ತ ಆಗ್ತಿರೋ ಅಷ್ಟು ನೀವೇನಾಗ್ತೀರಬ್ಬ ಅದರ ಮೇಲೆ. ಆ ಥರ ಇರೋದ್ರಿಂದ ಇಡೀ ಕೆಲಸ ಎಲ್ಲ ಕಾರ್ಯಗಳು ಠೀಕ್ ಆಗ್ತವೆ, ಸರಿ ಆಗ್ತವೆ. ಶಕ್ತಿ ಸೇನಾಕೋತೋ ಏಕ್ ರಸ್ ಕಾ ತಖ್ತ್ ದಿಯಾ ಥಾ. ಶಕ್ತಿ ಸೇನೆಯರಿಗಂತೂ ಒಂದು ರಸದ ಸಿಂಹಾಸನ ಕೊಟ್ಟಿದ್ರು. ಅವ್ರ ಪಾಂಡವ ಸೇನಾಕೋ ನಿರ್ಮಾಣ ಚಿತ್ ಕಾ ದಿಯಾ ಥಾ. ಪಾಂಡವರಿಗೆ ನಿರ್ಮಾಣ ಚಿತ್ತದ ಏನು ಕೊಟ್ಟಿದ್ರು? ಸಿಂಹಾಸನ ಕೊಟ್ಟಿದ್ರು.
उस पर बैठ और जिम्मेवारी का ताज धारण कर भविष्य की पदवी बनाओ. ಬಾಬಾ ಹೇಳ್ತಾರೆ ಅದ್ರ ಮೇಲೆ ಕುಳಿತು, ಎದ್ರ ಮೇಲೆ, ಜಿಮ್ಮೇವಾರಿ ತಾಜ್ ಅಂತ ಹೇಳ್ತಾರಲ್ಲ ಬಾಬಾ, ಜವಾಬ್ದಾರಿಯ ಸಿಂಹಾಸನದಲ್ಲಿ ಕುಳಿತು ತಾಜ್ ಕಿರೀಟವನ್ನು ಹಾಳ್ಕೋಬೇಕು, ಭವಿಷ್ಯದ ಪದವಿ ಮಾಡ್ಕೊಳ್ಳಿ. तख्त से उतरना नहीं, इसी पर बैठकर काम करोगे तो कार्य सफल होगा. ಸಿಂಹಾಸನದಲ್ಲಿ ಕೂತ್ಕೊಂಡು ಕಾರ್ಯ ಮಾಡಿದರೆ ಸಫಲ ಆಗ್ತದೆ. ಈಗ ಯಾವ ಸಿಂಹಾಸನ ಹೇಳಿದ್ರು ಬಾಬಾ? ಮೇಲೆ ಅವ್ಯಕ್ತ ಸ್ಥಿತಿ ಅಂತ ಹೇಳಿದ್ರು. ಅವ್ಯಕ್ತ ಸ್ಥಿತಿ ಅಂದರೆ ಬಿಂದು ಸ್ಥಿತಿ, ನಾನು ಆತ್ಮನ್ಯಾರ ಆಗಿದ್ದೀನಿ. ಇದೆಲ್ಲ ಸಿಂಹಾಸನದಲ್ಲಿ ಕೂತ್ಕೊಂಡು ನಾವೇನು ಮಾಡಬೇಕಾಗ್ತದೆ? ಕೆಲಸ ಕಾರ್ಯಗಳನ್ನು ಮಾಡಿದರೆ ನಾವೇನಾಗ್ತೀವಿ? ಸಫಲ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, देखो सारे दिन में जो आप काम करते हो उसमें 4 बातें. ಬಾಬಾ ಹೇಳ್ತಾರೆ, ಇಡೀ ದಿನ ನೋಡಿ, ಇಡೀ ದಿನ ನೀವೇನಾದರೂ ಕಾರ್ಯ ಮಾಡುವಾಗ ಅದರಲ್ಲಿ 4 ಮಾತುಗಳು. ಕೌನ್ಸಿ ಹೇ? ಯಾವುವು? ಜೋ ಕಿ ಆಪ್ಕೆ ಸಾಥ್ रहती है, ನಿಮ್ಮ ಜೊತೆಗಿರ್ತವೆ. ಕಾಮನ್ ಔರ್ ಸ್ಥೂಲ್ ಬಾತ್ ಪೂಜ್ತಾ ಹೂँ. ಬಾಬಾ ಹೇಳ್ತಾರೆ, ಕಾಮನ್ನಾಗಿ ಕೇಳ್ತಾ ಇದ್ದೀನಿ, ಅದು ಸ್ಥೂಲ ಮಾತುಗಳು. एक तो कुर्सी साथ रहती है और दूसरा कलम. ಬಾಬಾ ಹೇಳ್ತಾರೆ, ಏನು ಜೊತೆಗೆ ಮಾತುಗಳು? ಒಂದು ಕುರ್ಚಿ, ಇನ್ನೊಂದು ಪೆನ್ನು, ತೀಸರಿ ಫೈಲ್, ಚೌಥಿ ಭಾಗ್ದೋ. ಇವತ್ತಿನ ದಿನಮಾನಗಳಲ್ಲಿ ಏನಿದೆ, ನಮಗೆ ಏನೋ ಒಂದು ಜಾಬ್ ಇದೆ ಅಂತ ತಿಳ್ಕೊಂಡು ಆ ಜಾಬ್ ಚೇರ್ ಮೇಲೆ ಕೂಡ್ತೀವಿ. ಚೇರ್ ಮೇಲೆ ಕೂತ ತಕ್ಷಣ ಏನು ಮಾಡ್ತೀವಿ? ಪೆನ್ ತೊಗೊಳ್ತೀವಿ, ಫೈಲ್ ತೊಗೊಳ್ತೀವಿ, ಓಡ್ತಾ ಹೋಗ್ತೀವಿ ಅಲ್ಲ. ಎಷ್ಟು ಚಂದ ಹೇಳ್ತಾರೆ ಬಾಬಾ, ಇನ್ ಚಾರೋಂಕು ಲೌಕಿಕ ಸೆ ಅಲೌಕಿಕ ಮೇಲಾವು. ಈ 4ಗಳನ್ನು ಲೌಕಿಕದಿಂದ ಅಲೌಕಿಕದಲ್ಲಿ ತಗೊಂಡು ಬರ್ರಿ. ನೋಡೋಣ ಹೆಂಗೆ ಹೇಳ್ತಾರೆ ಬಾಬಾ. ಕುರ್ಸಿ ಪರ್ ಜಬ್ ಬೈಠೋ ತೋ ತಖ್ತ್ ಯಾದ್ ಕರ್. ನಿಮ್ಮ ಲೌಕಿಕ ಜಾಬ್ನಲ್ಲಿ ಏನಿದ್ದೀರಲ್ಲ, ಆ ಜಾಬದ ಚೇರ್ ಮೇಲೆ ಏನು ಕೂಡ್ತಿರಲ್ಲ, ಅವಾಗ ಏನು ನೆನಪು ಮಾಡ್ಕೋಬೇಕು? ನಮ್ಮ ತಖ್ತ್ ನೆನಪು ಮಾಡ್ಕೋಬೇಕು. ನಮ್ಮ ತಖ್ತ್ ಅಂದರೆ ನಾನು ಈ ದೇಹದಲ್ಲಿ ಕುಳಿತಂಥ ಆತ್ಮ. ಕಲಂ ಉಠಾವ್, ಪೆನ್ ತಗೊಳ್ಳಿ. ಏನು ಪೆನ್ನು? ಕಮಲ್ಗೆ ಫೂಲ್ ಕೋ ಯಾದ್ ಕರು. ಹೂವನ್ನು ನೆನಪು ಮಾಡ್ಕೊಳ್ಳಿ. ಹೂ ಅಂದ್ರೇನು? ಕಮಲ್ದ ಹೂವು ಅಂದ್ರೇನು? ಕೆಸರಿನಲ್ಲಿ ಇದ್ದುಕೊಂಡು ಏನು ಮಾಡ್ತದೆ? ಅರಳ್ತಿರ್ತದೆ. ಚಲಾನಿ ಹೇ. ಕಮಲ್ ಕಾ ಫೂಲ್ ಬನ್ಕರ್ ಕಲಂ ಚಲಾನಿ ಹೇ. ಅವ್ರ ಫೈಲ್ ಕೋ ದೇಖಕರ್ ಅಪ್ಪನ ಪೋತಾ ಮೇಲೆ ಯಾದ್ ಕರೋ. ಫೈಲ್ ಎದುರುಗಡೆ ಬಂದ ಕೂಡಲೇ ಏನು ನೆನಪಾಗಬೇಕು? ಇವತ್ತಿನ ನನ್ನ ದಿನಚರಿ, ನೆನಪಿನ ಪರಮಾತ್ಮನನ್ನು ಎಷ್ಟು ನೆನಪು ಮಾಡಿದೆ, ಮುರಳಿ ಕೇಳಿದೆ, ಹೆಂಗೆ ಧಾರಣ ಮಾಡಿಕೊಂಡೆ, ಬಾಬಾ ಹೇಳಿದ್ದನ್ನ ಏನೇನು ಕೇಳಿದ್ದೀನಿ, ಇದೆಲ್ಲ ನೀವು ಚಾರ್ಟನ್ನು ಫೈಲ್ ನೋಡಿದ ತಕ್ಷಣ ಏನು ಮಾಡಬೇಕು? ಚಾರ್ಟ್ ನೆನಪು ಮಾಡ್ಕೊಳ್ಳಿ. ಅವ್ರು ಭಾಗದೌಡ್ತೋ ಹೈ ಆ ಕಡೆ ಈ ಕಡೆ ಓಡೋದಂತ ಇದೆ. ಅವಾಗ ಏನು ನೆನಪು ಮಾಡ್ಬೇಕಂತಾರೆ ಬಾಬಾ? सीढ़ी से उतरना और चढ़ना यह प्रैक्टिस करो तो जहाँ पर भी बुद्धि को लगाना चाहता हूँ लगती भी है कि नहीं. ಅದಕ್ಕೆ ಬಾಬಾ ಹೇಳ್ತಾರೆ, ಈ ಥರ ನೀವು ಎಲ್ಲ ನೆನಪು ಮಾಡ್ಕೋತಾ ಹೋದರೆ ಬುದ್ಧಿಯನ್ನು ನೀವೇನು ಮಾಡ್ಬೋದು? ಅಲೌಕಿಕದಲ್ಲಿ ತಗೊಂಡು ಬರ್ಬೋದು. वैसे ही जैसे कि पाँव जहाँ भी चलाने चाहो चलते हैं ना. ಹೇಗೆ ನಿಮ್ಮ ಮನಸ್ಸೊಳಗೆ ನಾನು ಎಲ್ಲಿ ಹೋಗಬೇಕು ಅಂದ್ಕೂಡಲೇ ನೀವು ಹೇಳಿದಂಗೆ ಕಾಲು ಕೇಳ್ತವೆ. ನೀವೆಲ್ಲಿ ಹೋಗ್ಬೇಕು ಅನ್ನಿಸ್ತದೆ, ಅಲ್ಲಿ ನಿಮ್ಮ ಪಾದಗಳು ಹೋಗ್ಬಿಡ್ತವೆ. इसी प्रकार से ಇದೇ ಥರ ಆಪ್ಕಿ ಬುದ್ಧಿ ಭೀ ಪಾವ್ ಮಿಸಲ್ ಹೋ ಜಾಯೇಗಿ. ಅದೇ ಥರ ನಿಮ್ಮ ಬುದ್ಧಿನೂ ಏನೋ ಕಾಲಿದ್ದಂಗೆ. ಬುದ್ಧಿ ಪರಂಧಾಮಕ್ಕೆ ಹೋಗಬೇಕು ಅಂದರೆ ಮನಸ್ಸು ಪರಂಧಾಮಕ್ಕೆ ಹೋಗಬೇಕು ಅಂತ ಹೇಳ್ತಾರೆ ಬಾಬಾ. ಬುದ್ಧಿ ಕೋ ಲೌಕಿಕ ಸೆ ಅಲೌಕಿಕ ಬಾತೋ ಮೇ ಪರಿವರ್ತನ ಕರ್ನಾ ಹೈ. ಹೇಳ್ತಾರೆ ಬಾಬಾ, ಬುದ್ಧಿಯನ್ನು ಕೂಡ ಲೌಕಿಕದಿಂದ ಅಲೌಕಿಕ ಮಾತುಗಳಲ್ಲಿ ಪರಿವರ್ತನೆ ಮಾಡಬೇಕು. ತೋ ಅವಸ್ಥಾ ಮೇ ಭೀ ಪರಿವರ್ತನ ಆ ಜಾಯೇಗಾ. ನಿಮ್ಮ ಸ್ಥಿತಿನಲ್ಲಿ ಕೂಡ ಏನಾಗ್ತದೆ? ಪರಿವರ್ತನ ಆಗ್ತದೆ. ಈ ಸಂಘಟನ್ ಕೆ ರತ್ನೋ ಮೇ ಕ್ಯಾ ವಿಶೇಷ ಖೂಬಿ ಹೇ. ಈ ಸಂಘಟನದ ರತ್ನಗಳಲ್ಲಿ ಏನು ವಿಶೇಷ ಇದೆ? ಏಕ್ ತೋ ಸಭಿ ಸ್ನೇಹಿ ಹೇ और दूसरा ಮೆಜಾರಿಟಿ ಸರೆಂಡರ್ ಬುದ್ಧಿ ಹೇ. ಬಾಬಾ ಹೇಳ್ತಾರೆ, ಒಂದು ಎಲ್ಲರೂ ಸ್ನೇಹಿ ಆಗಿದ್ದೀರಾ, ಇನ್ನೊಂದು ಮೆಜಾರಿಟಿ ಬಹಳಷ್ಟು ಜನ ಏನಿದ್ದೀರಾ ನಿಮ್ಮ ಬುದ್ಧಿಯನ್ನು ಬಾಬಾಗೆ ಸರೆಂಡರ್ ಮಾಡಿದ್ದೀರಾ. ತೀಸರಾ ಸರ್ವಿಸ್ ಕೆ ಲಿಯೆ ಹರ್ ವಕ್ತ್ ತಯಾರ್ ಇರ್ತೆ ಹೇ. ಇನ್ನೊಂದೇನು ಹೇಳ್ತಾರೆ ಬಾಬಾ? ಸೇವೆಗಾಗಿ ಎವರ್ ರೆಡಿಯಾಗಿರ್ತೀರಾ ಅಂತಾರೆ ಬಾಬಾ. ಇಸ್ಲಿಯೇ ಹಿ ಎವರ್ ರೆಡಿ ಹೇ ಅಬ್ ಜಿಮ್ಮೇವಾರಿ ಕಾ ತಾಜ್ ಮಿಲ್ತಾ ಹೇ. ಉನ್ಮೆ ಇನ್ ಸಬ್ ವಿಶೇಷತಾओं को रत्नों की तरह जड़ना है. ಅದಕ್ಕೆ ಬಾಬಾ ಹೇಳ್ತಾರೆ, ಜವಾಬ್ದಾರಿಯ ಕಿರೀಟ ಅಂತೂ ಇದೆ, ಅದರಲ್ಲಿ ಎಲ್ಲ ವಿಶೇಷತೆಗಳನ್ನು
ಏನು ಮಾಡಬೇಕಂತ, ಹೇಗೆ ರತ್ನಗಳನ್ನು ಆಭರಣಗಳಲ್ಲಿ ಫಿಕ್ಸ್ ಮಾಡ್ತಾರಲ್ಲ ಹಾಗೆ अभी जिम्मेवार को पूरी रीति संभाल सकोगे। यह गुण ताज की मणियाँ हैं अर्थात शोभा है। ಜಿಮ್ಮೆವಾರಿ ಪೂರ್ತಿಯಾಗಿ ಸಂಭಾಲನೆ ಮಾಡ್ತಿದ್ದೀರಾ, ಈ ಗುಣ ಸಿಂಹಾಸನ ಮಣಿ ಅಂತ ತಿಳ್ಕೊಂಡಿರ್ತಾರೆ ಬಾಬಾ. ಸಿಂಹಾಸನಕ್ಕಲ್ಲಿ ಮಣಿ ಹಾಕಿರ್ತಾರಲ್ಲ, ಅದು ಏನು ಅನಿಸ್ತಾ ಆ ಸಿಂಹಾಸನಕ್ಕೆ ಶೋಭೆ ತಗೊಂಡು ಬರ್ತದೆ. ಇಸ್ಕೋ ಕಾಯಂ ರಖನಾ ಹೇ, ಜೈಸಾ ಕರ್ಮ ಆಪ್ ಕರೋಗೆ आपको ही देखकर सभी ಫಾಲೋ ಕರೆಂಗೆ. ಅದಕ್ಕೆ ಬಾಬಾ ಹೇಳ್ತಾರೆ, ಈ ಥರ ನೀವು ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡ್ತಾ ಹೋದರೆ ನಿಮ್ಮನ್ನು ನೋಡಿ ಬೇರೆಯವರು ಕೂಡ ಫಾಲೋ ಮಾಡ್ತಾರೆ. ಏಕ್ ಸ್ಲೋಗನ್ ಅವ್ರು ಯಾದ್ ಕರ್ನಾ ಜರೂರಿ ಹೇ, ಒಂದು ಸ್ಲೋಗನ್ ನೆನಪು ಮಾಡೋದು ಭಾಳ ಜರೂರಿ. ಛೋಟೋ ಕೋ ಕರೋ ಪ್ಯಾರ್ ಅವ್ರ ಬಡೋ ಕೋ ದೋ ರಿಗಾರ್ಡ್, ಇವೆರಡು ನೆನಪಿಟ್ಕೋಬೇಕಂತಾರೆ ಬಾಬಾ. ಸಣ್ಣವ್ರಿಗನ್ನ ಪ್ರೀತಿ ಮಾಡಿ, ದೊಡ್ಡವರಿಗೆ ಗೌರವ ಕೊಡಿ ಅಂತ ಹೇಳ್ತಾರೆ ಬಾಬಾ. ಪ್ಯಾರ್ ದೇನಾ ಹೇ ಫಿರ್ ರಿಗಾರ್ಡ್ ಲೇನಾ ಹೇ, ಸಣ್ಣವ್ರಿಗೆ ಪ್ರೀತಿ ಕೊಟ್ಟು ಅವರಿಂದ ನೀವೇನು ಮಾಡಬೇಕು, ಗೌರವ ತಗೋಬೇಕು. ಯಹ ಕಭಿ ನಹಿ ಭೂಲ್ನಾ, ಯಹ ಸಂಗಠನ್ ಸೋನಾ ತೋ ಹೇ ಪರಂತು ಸೋನೆ ಪರ್ ಸುಹಾಗ ಲಗಾಯಾ ಜಾತಾ ಹೇ. ಈ ಸಂಘಟನೆ ಬಂಗಾರ ಇದ್ದಂಗಿದೆ, ಆದರೆ ಬಂಗಾರ ಮೇಲೆ ಏನು ಮಾಡಬೇಕಂತೆ, ಸುಹಾಗ ಲಗಾಯಾ ಜಾತಾ ಹೇ, ಉಸ್ಕೆ ಲಿಯೆ ಬೀಚ್ ಬೀಚ್ ಮೇ ಮಧುಬನ್ ಕೆ ಸಂಘಟನ್ ಕಾ ಸ್ಥಾನ ಹೋ. ಅದನ್ನು ಗಟ್ಟಿ ಮಾಡ್ಕೊಳ್ಳೋ ಸಲುವಾಗಿ ನಡು ಏನು ಮಾಡಬೇಕಾಗ್ತದೆ, ನೀವು ಮಧುಬನಕ್ಕೆ ಬರಬೇಕಾಗ್ತದೆ. ನಿಮಿತ್ತ ಬನಿ ಹುಯಿ ಬಹನೋ ಕೆ ರಾಯ್ ಸೆ ಹಿ ಸಮಯ ಪ್ರತಿ ಸಮಯ ಸಂಘಟನ್ ಹೋಗ. ನಿಮಿತ್ತ ಆಗಿರ್ತಕ್ಕಂಥ ಬಹನ್ ಏನಿದ್ದಾರೋ ಅವರ ಸಲಹೆಯ ಪ್ರಕಾರ ಸಮಯ ಪ್ರತಿ ಏನು ಮಾಡಬೇಕಾಗ್ತದೆ, ಸಂಘಟನೆ ಮಾಡಬೇಕಾಗ್ತದೆ. ಪ್ರದರ್ಶನಿ ಮೇ ಭಿ ಕುಚ್ ನವೀನತಾ ಆನಿ ಚಾಹಿಯೇ, ಪ್ರದರ್ಶನಿನಲ್ಲಿನೂ ಕೂಡ ಏನು ಮಾಡಬೇಕು, ನವೀನತೆ ಹೊಸತನ ಇರಬೇಕು. ಅಭಿ ತೋ ಇತನಾ ಹಿ ಸಮಜ್ತೆ ಹೇ ಕಿ ಯಹಾ ಕಿ ನಾಲೆಜ್ ಅಚ್ಚಿ ಹೇ, ಇಷ್ಟಂತೂ ಎಲ್ಲರಿಗೂ ಗೊತ್ತಿದೆ, ಈ ಜ್ಞಾನ ಬಹಳ ಚೆನ್ನಾಗಿದೆ. ಜೋ ಬಾತ್ ಬತಾನಿ ಹೇ ಬಿನಾ ಪೂಛೆ ದೇಖ್ನೆ ಸೆ ಹಿ ಸಮझे ಕಿ ಹಮ್ಕೋ ಅಭಿ ಯಹ ಸಹಜ್ ರಾಸ್ತಾ ಮಿಲಾ ಹೇ. ಬಾಬಾ ಹೇಳ್ತಾರೆ, ಜೋ ಬಾತ್ ಬತಾನಿ ಹೇ, ಯಾವ ಮಾತನ್ನು ಹೇಳಬೇಕಾಗಿದೆ ಕೇಳದೇನೆ ನೋಡದೇನೆ ತಿಳ್ಕೋಬೇಕು. ಹಮ್ಕೋ ಅಭಿ ಯಹ ಸಹಜ್ ರಾಸ್ತಾ ಮಿಲಾ ಹೇ, ಈಗ ನಮಗೆ ಬಹಳಷ್ಟು ಒಳ್ಳೆಯ ಮಾರ್ಗ ಸಿಕ್ಕಿದೆ. ಇಸ್ ಲಕ್ಷ್ಯ ಕೋ ದೇಖ್ ಕರ್, ಇಸ್ ಲಕ್ಷ್ಯ ಕೋ ರಖ್ ಕರ್ ಬನಾನೆ ಕಿ ಕೋಶಿಶ್ ಕರೋ. ಈ ಲಕ್ಷ್ಯವನ್ನು ಇಟ್ಕೊಂಡು ನೀವೇನಾಗಬೇಕು, ಅದು ಏನಾಗಬೇಕು ಅಂತಿರೋದ್ರಲ್ಲಿ ಪ್ರಯತ್ನ ಮಾಡಿ. ಅವ್ರ ಟಾಪಿಕ್ ಮೇ ಭಿ ಆಕರ್ಷಣೆ ಹೋ, ಆ ಟಾಪಿಕ್ನಲ್ಲಿನೂ ಕೂಡ ಆಕರ್ಷಣೆ ಇರಬೇಕು. ಪರಮಾತ್ಮ ಕೆ ಪರಿಚಯ ಪರ್ ರಖ್ ಸಕ್ತೆ ಹೋ, ಟಾಪಿಕ್ ಏನಾಗಿರಬೇಕು ಮಾತಾಡಬೇಕಾದ್ರೆ ಬಾಬಾ ಹೇಳ್ತಾರೆ, ಪರಮಾತ್ಮನ ಪರಿಚಯ ಕೊಡೋ ಒಂದು ಟಾಪಿಕ್ ಇಟ್ಕೊಳ್ಳಿ. ಅವರು ಲೋಗ್ ಜೋ ದೂರ ಭಾಗ್ತೆ ಹೇ ಉನ್ಕೋ ನಜ್ದೀಕ್ ಲಾನಾ ಹೇ. ಏನು ಓಂ ಶಾಂತಿ ಬ್ರಹ್ಮಕುಮಾರಿ ಅಂಥೇಳಿ ದೂರ ಹೋಗ್ತಾರೋ ಅವರನ್ನು ಏನು ಮಾಡಬೇಕಾಗಿದೆ, ಈಗ ನಾವು ಸಮೀಪ ತಗೊಂಡು ಬರಬೇಕು. फिर उसमें धर्म के विचार वाले हो वा कोई प्रकार हो, ಬಾಬಾ ಹೇಳ್ತಾರೆ ಅವರು ಧರ್ಮದ ವಿಚಾರ ಆಗಿರ್ಬೋದು ಅಥವಾ ಇನ್ನೇನು ಆಗಿರ್ಬೋದು. उसकी फिर पीठ भी करनी है, बिना पीठ किए सफलता नहीं होगी. जैसे म्यूज़ियम की सर्विस की है उसकी भी पीठ करनी है. उनसे संपर्क रखना, समय प्रति समय बुलाना. ಬಾಬಾ ಹೇಳ್ತಾರೆ ಅವ್ರಿಗೆ ಸಂಪರ್ಕದಲ್ಲಿ ಇರಬೇಕು, ಸಮಯ ಪ್ರತಿ ಸಮಯ ಅವ್ರಿಗೆ ಕರಿಬೇಕು. ಭಲೆ ಸಂಬಂಧ ರಖನಾ ಚಾಹಿಯೇ ಜೋ ಉನ್ಕೋ ಪರಿವಾರ ಕಿ ಮೆಹಸೂಸತಾ ಹೋ, ತಭಿ ಹಿ ಸರ್ವಿಸ್ ಕಿ ಸಫಲತಾ ಹೋಗಿ. ಅದಕ್ಕೆ ಅವ್ರು ಯಾವಾಗಲೂ ಅವರನ್ನು ನಾವೇನು ಮಾಡಬೇಕು, ಕಾಂಟ್ಯಾಕ್ಟ್ನಲ್ಲಿ ಇರಬೇಕು, ಅನುಭವ ಮಾಡಿಸ್ಬೇಕು ಅವ್ರಿಗೆ. ಆವಾಗ ಸರ್ವಿಸ್ ಏನಾಗ್ತದೆ, ಸಫಲ ಆಗ್ತದೆ. ಅಚ್ಛಾ, ಓಂ ಶಾಂತಿ.